ಇಷ್ಟಪಡ್ತೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಕೂರ ತಗಲರ ಮಗನಾದ ಸೈಯದ್ ತಗಲರವರೇ ಹಾಗೆ ಎಲ್ಲರ ಹೆಸರು ಹೇಳೋದಿಲ್ಲ, ಗಣ್ಯ ವ್ಯಕ್ತಿಗಳ ಎಲ್ಲ ಉಳಮ ಶಿರೋಮಣಿಗಳೇ ಹಾಗೂ ತಂಗಲ ಎಲ್ಲ ಅಭಿಮಾನಿ ಬಂಧುಗಳೇ, ವಿಶೇಷವಾಗಿ ತಂಗಲರ ಬಗ್ಗೆ ಒಂದೆರಡು ಮಾತನ್ನು ಮಾತ್ರ ನಾನು ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಉಡುಪಿ ಭಾಗದಿಂದ ನಾವು ಬಂದಿದ್ದೇವೆ. ಉಡುಪಿ ಭಾಗದಿಂದ ಪರಿಚಯ ಆದದ್ದು ಖೈರನ ಮುಖಾಂತರ ತಂಗಲ ಪರಿಚಯ ನಮಗೆ 30 ವರ್ಷದ ಹಿಂದೆ ಆಗಿ, ಅದರ ನಂತರ ಹಾಜಿ ಗುಲಾಂ ಮೊಹಮ್ಮದ್ ಸಾಹೇಬ್ರ ನಮ್ಮೊಂದು ಟೀಮ್ ಏನಿದೆ ಕೋಟೇಶ್ವರದಲ್ಲಿ ಯೂಸುಫ್ ಅಂತ ಹೇಳಿ, ಹಾಗೆ ಹಲವಾರು ಉಡುಪಿ ಜಿಲ್ಲೆಯ ಹಲವಾರು ವ್ಯಕ್ತಿಗಳ ಒಂದು ಟೀಮ್ನಲ್ಲಿ ತಂಗಲರು ಮತ್ತು ನಾವು ಒಂದು ಆತ್ಮೀಯವಾಗಿ ಬೆಳೆದು ಬಿಟ್ಟೆವು. ಆ ಆತ್ಮೀಯತೆ ಬಹಳ ಸಮಯ ಉಳಿಯಲಿಲ್ಲ, ಬೇಜಾರಾಯ್ತು. ಯಾಕಂತ ಹೇಳಿದ್ರೆ ತಂಗಲ್ ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಅದು ನಾವು ಯಾವ ಹೊತ್ತು ಹೇಳಿ ಕೂಡ ಹೇಳಿ ಮುಗಿಸಕ್ಕೆ ಸಾಧ್ಯವೇ ಇಲ್ಲ. ಈಗ ತಂಗಲರ ಬಗ್ಗೆ ಸಾದಾ ತಂಗಲರವರು ಮಾತಾಡಿದ್ರು, ಮತ್ತು ಈ ತರ ಎಲ್ಲರೂ ಕೂಡ ದಿನ ವಿಚಾರದಲ್ಲಿ ಬಹಳಷ್ಟು ಮಾತಾಡಿದ್ರು. ಎಲ್ಲರೂ ವಿಚಾರವನ್ನು ಕೇಳಿಕೊಂಡ್ರಿ, ಆದರೆ ನಾನು ಆ ವಿಚಾರ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ತಂಗಲ ಪ್ರೀತಿ ಅನ್ನೋದು ಒಂದು ಬಡವನಿಗೂ ಶ್ರೀಮಂತನಿಗೂ ಏನು ವ್ಯತ್ಯಾಸ ಇರಲಿಲ್ಲ. ಬಡವ ಅಥವಾ ಒಂದು ಶ್ರೀಮಂತ ಒಂದು ಈಕ್ವಲ್ ಆಗಿ ನೋಡುವಂತ ವ್ಯಕ್ತಿ ಅಂತ ಹೇಳಿದ್ರೆ ಮಹಾನ್ ಕೂರ ತಂಗಲರವರು. ಈ ವ್ಯಕ್ತಿತ್ವ ನಮ್ಮ ಸಮುದಾಯದಲ್ಲಿ ಇನ್ನು ಎಲ್ಲ ಉಲಮಾಗಳು ಕಲಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಅವರ ಮೇಲೆ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ಭಾಗದಲ್ಲಿ ಏನೇ ಒಂದು ವಿಚಾರ ಇದ್ರೂ ಕೂಡ ನನಗಾಗಲಿ ಗುಲಾಮ್ ಹಾಜಿ ಅವರಿಗಾಗಲಿ ಅಥವಾ ಖೈರನವರಾಗಲಿ ಒಂದು ಉದ್ದೇಶದಲ್ಲಿ ಅವ್ರು ಫೋನ್ ಮಾಡಿ ಯಾವಾಗಲೂ ಮಾತಾಡುವರು. ಮರಣಕ್ಕೆ 2 ತಿಂಗಳ ಹಿಂದೆ ಆತಾಡಿ ನಮ್ಮ ಜಮಾತ್ಗೆ ಮದ್ರಸಾ ಉದ್ಘಾಟನೆಗೆ ಬಂದಾಗ ಸುಮಾರು 3 ಗಂಟೆವರೆಗೆ ನನ್ನ ಜೊತೆಯಲ್ಲಿ ಸಂವಾದವನ್ನು ಮಾತಾಡಿ ಎಲ್ಲ ಕೆಲವು ಇದ್ದಂತಹ ವಿಚಾರಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡ ಒಂದು ಮಹಾನ್ ವ್ಯಕ್ತಿ. ಈಗ ತಾನೇ ಸರ್ ತಂಗಲರವರು ಹೇಳಿದಾಗೆ ಎಷ್ಟೋ ಮಂದಿಗೆ ಸಂತಾನ ಇಲ್ಲದಿದ್ದವರಿಗೆ ಸಂತಾನದ ಭಾಗ್ಯವನ್ನು ಅವರ ದುವಾ ಮುಖಾಂತರ ಮಾಡಿಕೊಟ್ಟಂತಹ ಒಂದು ಪುಣ್ಯಾತ್ಮರು. ಅದು ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಜಾತಿ ಮತವನ್ನು ನೋಡದೆ ಮಾಡಿದಂತಹ ಅಪಾರ ಶಕ್ತಿ ನಮ್ಮ ಸಮುದಾಯಕ್ಕೆ ನಷ್ಟವದ್ದು. ಇಡೀ ಸಮುದಾಯ ಮಾತ್ರ ಅಲ್ಲ, ಅನ್ಯ ಧರ್ಮೀಯರು ಕೂಡ ಬೇಜಾರು ಮಾಡುವಂತಹ ವಿಚಾರ ಅದು. ಹಾಗಾಗಿ ಈ ಅವಿಸ್ಮರಣೀಯ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳಲಿಕ್ಕೆ ಬಹಳಷ್ಟು ಜನ ಇರುವುದರಿಂದ ಅಥವಾ ಖತಮುಲ್ ಕುರ್ಆನಿಗೆ ಓದಲಿಕ್ಕೆ ಇರುವುದರಿಂದ ವಿಷಯವನ್ನು ತುಂಬಾ ಗಂಭೀರವಾಗಿ ಕೊಂಡಾಗಿದೆ. ಅವರ ಈ ಒಂದು ಪವಾಡ ಅಂತ ಹೇಳ್ಬೋದು ಅಥವಾ ನಾವು ಕರಾಮತ್ ಅಂತ ಹೇಳ್ಬೋದು. ಇದು ಶಾಶ್ವತವಾಗಿ ಅಲ್ಲಾಹು ನಿರಂತರವಾಗಿ ಈ ಕೂರತ ಮಣ್ಣಿನಲ್ಲಿ ನಿರಂತರವಾಗಿ ನೀಡ್ತಾ ಎಲ್ಲಾ ಸಮುದಾಯದವರಿಗೆ ಅದರ ಫಾಯ್ದವನ್ನು ಅಲ್ಲಾಹು ಕೊಡ್ಲಿ ಅಂತ ಹೇಳಿ ದುವಾ ಮಾಡ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ಈ ವೇದಿಕೆ ಇವತ್ತಿನ ಈ ಕೂರ ಜಮಾತಿನ ಅಧ್ಯಕ್ಷರಾದ ಅಬೂಬಕರ್ ಹಾಜಿ ಅವರು ಹಾಗೆ ಇಡೀ ಈ ಜಮಾತಿಗೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಅಭಿನಂದಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನು ಕೂಡ ಗೌರವಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವ ಆಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮത്തുള്ളാഹി. ഖതമുൽ ഖുർആൻ ദിക്ർ മജ്ലിസിലേക്ക് പ്രവേശിക്കേണ്ടതുണ്ട്. അതിനു